ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವಿಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನಿಖೇತ್, ಹೇಳಿ. ಇವರೇ ಆ ಶಿಕ್ಷಕರು. ನಾಳೆ ನಿಮಗೋಸ್ಕರ ಪ್ರಶ್ನೆಗಳನ್ನ ಸಿದ್ಧಪಡಿಸ್ತಿರೋ ಶಿಕ್ಷಕರು. ಮುಂದುವರಿಸಿ. ಎಲ್ಲ ಪ್ರಶ್ನೆಗಳನ್ನ ನಿಕೇತನಿಗೆ ಕೊಟ್ಬಿಡಿ. ಅವನು ಈ ಪ್ರಶ್ನೆಗಳಿಗೆ ತಯಾರಾಗ್ಲಿ, ಎಲ್ಲದಕ್ಕೂ ಸರಿಯಾದ ಉತ್ತರ ಕೊಡ್ಲಿ. ಕೊಡಿ. ಈ ಪ್ರಶ್ನೆಗಳನ್ನೇ ನಾಳೆ ನಿಮಗೆ ಕೇಳಕ್ ಹೊರಟಿರೋದು. ಇದನ್ನಿಟ್ಕೋ. ಎಲ್ಲ ಪ್ರಶ್ನೆಗಳನ್ನು ಕಂಠಪಾಠ ಮಾಡು. ಒಂದೇ ಒಂದು ಅಂಕ ಕೂಡ ಕಮ್ಮಿ ಆಗ್ಬಾರ್ದು. ತಿಳಿತಾ? ನನಗೆ ಈ ಪ್ರಶ್ನೆಗಳ ಅವಶ್ಯಕತೆ ಏನಿಲ್ಲ. ನಾನು ಚೆನ್ನಾಗಿ ಓದ್ಕೊಂಡಿದ್ದೀನಿ. ನಿಮ್ಮ ಈ ಪ್ರಶ್ನೆಗಳಿಗೆ ನಾನು ಹಿಂಗೆ ಉತ್ತರ ಕೊಡ್ತೀನಿ. ನಿನಗಿನ್ನೂ ಅರ್ಥ ಆಗಿಲ್ಲ ನಿಕೇತ್. ಇದು ನಿನ್ನ ಜ್ಞಾನವನ್ನ ಪರೀಕ್ಷೆ ಮಾಡೋದಕ್ಕೆ ಹೋರಾಟ ಅಲ್ಲ. ಹೋರಾಟ ನಡೀತಿರೋದು ಆ ಧೂರ್ತ ಭೀಮನ ವಿರುದ್ಧ, ಅವನ ಬುದ್ಧಿವಂತಿಕೆ ವಿರುದ್ಧ. ಇವತ್ ನೋಡ್ದಿಯಲ್ಲ ಹೇಗೆ ಅವನ ವಾಕ್ಚಾತುರ್ಯದಿಂದ ನಿನ್ನನ್ನ ಸೋಲಿಸ್ಬಿಟ್ಟ ಅಂತ. ನಾಳೆನೂ ಒಂದು ವೇಳೆ ನೀನ್ ಸೋತ್ ಬಿಟ್ರೆ ಈ ಸ್ಪರ್ಧೆಯಿಂದ ನೀನು ಹೊರಗೆ ಹೋಗ್ತೀಯ. ಪ್ರಾಣ ಹೋದ್ರೂ ಯಾವುದೇ ಕಾರಣಕ್ಕೂ ನಾವು ಸೋಲೊಪ್ಕೊಳ್ಳಲ್ಲ. ಇದನ್ನು ತಗೊಂಡು ಚೆನ್ನಾಗಿ ಸಿದ್ಧ ಆಗು. ಆ ಭೀಮಂಗ್ ನಾನು ಬಹಳ ಕಷ್ಟವಾದ ಪ್ರಶ್ನೆ ಪತ್ರಿಕೆ ಮಾಡ್ತೀನಿ. ಇದನ್ನು ನಾನು ಬರೀ ನಿನಗೋಸ್ಕರ ಮಾತ್ರ ಮಾಡ್ತಿಲ್ಲ, ನಮಗೋಸ್ಕರ ಮಾಡ್ತಿದ್ದೀನಿ, ನಮ್ಮ ಜನರಿಗೋಸ್ಕರ ಮಾಡ್ತಿದ್ದೀನಿ. ನಾನು ಮೇಲ್ವರ್ಗಕ್ಕೆ ಸೇರಿದವನು. ನಮ್ಮ ವರ್ಗದವರು ಆ ಕೆಳವರ್ಗದ ಭೀಮನ್ ವಿರುದ್ಧ ಸೋಲೋದನ್ನ ನಾನು ನೋಡಕ್ಕಿಷ್ಟಪಡಲ್ಲ. ತಗೋ. ಶಭಾಷ್. ನಿಗದಿತ ಸಮಯದೊಳಗೆ ಈ ಪ್ರಶ್ನೆಗಳಿಗೆ ಉತ್ತರನ ನೀವಿಬ್ರು ಬರೀಬೇಕಾಗತ್ತೆ. ಯಾರು ಹೆಚ್ಚು ಅಂಕ ಗಳಿಸ್ತಾರೋ ಅವರನ್ನ ಈ ಪರೀಕ್ಷೆಯ ವಿಜೇತರು ಅಂತ ಘೋಷಣೆ ಮಾಡಲಾಗುತ್ತೆ. ಸಮಯ ಶುರುವಾಗಿದೆ. ಈ ಪ್ರಶ್ನೆಗಳನ್ನೇ ನಾಳೆ ನಿಮಗೆ ಕೇಳಕ್ ಹೊರಟಿರೋದು. ಇದನ್ನಿಟ್ಕೋ. ಎಲ್ಲ ಪ್ರಶ್ನೆಗಳನ್ನು ಕಂಠಪಾಠ ಮಾಡು. ಒಂದೇ ಒಂದು ಅಂಕ ಕೂಡ ಕಮ್ಮಿ ಆಗ್ಬಾರ್ದು. ಸಮಯ ಮುಗಿದಿದೆ.
ಅಪ್ಪಣೆ ಮಹಾರಾಜ. ಇಬ್ಬರ ಉತ್ತರ ಪತ್ರಿಕೆಗಳನ್ನ ಪರೀಕ್ಷಿಸಿ ಮತ್ತೆ ನಮಗೆ ಹೇಳಿ 100 ಅಂಕಕ್ಕೆ ಈ ಇಬ್ಬರಲ್ಲಿ ಯಾರಿಗೆ ಎಷ್ಟು ಅಂಕ ಬಂದಿದೆ ಅಂತ. ಮಹಾರಾಜ, ಇಬ್ಬರ ಉತ್ತರ ಪತ್ರಿಕೆಗಳನ್ನು ಪರಿಶೀಲಿಸಲಾಗಿದೆ. ಇಬ್ಬರಲ್ಲಿ ಒಬ್ಬರಿಗೆ ಅಷ್ಟಕ್ಕೆ ಅಷ್ಟು ಅಂದ್ರೆ 100ಕ್ಕೆ 100 ಅಂಕ ಬಂದಿದೆ. ಬರಲೇಬೇಕು. ಪ್ರಶ್ನೆ ಪತ್ರಿಕೆ ಮೊದಲೇ ಸಿಕ್ಕಿದ್ಮೇಲೆ 100ಕ್ಕೆ 100 ಬರಲೇಬೇಕಲ್ಲ. ನಮ್ ಭೀಮಂಗೆ ಬಂದಿರೋದು 100ಕ್ಕೆ 100. ಇಬ್ಬರಲ್ಲಿ ಯಾರಿಗೆ 100ಕ್ಕೆ 100 ಅಂಕ ಬಂದಿರೋದು? ಮಹಾರಾಜ, 100ಕ್ಕೆ 100 ಅಂಕ ಪಡೆದಿರೋ ವಿದ್ಯಾರ್ಥಿ ನಿಕೇತ. ಮತ್ತು ಭೀಮ್ರಾವ್ ಗಳಿಸಿರೋ ಅಂಕ 98. ಅಂದ್ರೆ ಇಲ್ಲಿ ನಡೆದ 2ನೇ ಹಂತದ ಸ್ಪರ್ಧೆಯಲ್ಲಿ ನಿಕೇತ ಗೆದ್ದಿದ್ದಾನೆ, ಭೀಮ್ರಾವ್ ಸೋತಿದ್ದಾನೆ. ಸ್ಪರ್ಧೆಯ ಒಂದು ಪರೀಕ್ಷೆಯನ್ನ ಭೀಮ್ರಾವ್ ಗೆದ್ದಿದ್ದಾನೆ, ಇನ್ನೊಂದು ಪರೀಕ್ಷೆಯನ್ನ ನಿಕೇತ ಗೆದ್ದಿದ್ದಾನೆ. ಇಬ್ರು ಈಗ ಸಮಾನರಾಗಿದ್ದಾರೆ. ಸ್ಪರ್ಧೆಯ ಕೊನೆಯ ಮತ್ತು 3ನೆಯ ಪರೀಕ್ಷೆ ನಾಳೆ ಜರುಗುತ್ತೆ. ನಾಳೆ ನೀವೆಲ್ಲರೂ ಈ ಸಭಾಂಗಣಕ್ಕೆ ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಬರಬೇಕು. ಭೀಮ್ರಾವ್, ನಿಕೇತ, ನೀವಿಬ್ರು ಸೂರ್ಯೋದಯದ ನಂತರ ಬರಬೇಕು. ಅಪ್ಪಣೆ ಮಹಾರಾಜ. ಆದ್ರೆ ಮಹಾರಾಜರೇ, ಕೊನೆ ಹಂತ ಹೇಗಿರುತ್ತೆ? ಪ್ರಚಂಡ ಮೂರ್ತಿ, ಏನು ಬೇಕಾದರೂ ಇರಬಹುದು. ನೀವಿಬ್ರು ಸಿದ್ಧರಾಗಿರಿ. ಆಮೇಲೆ ನೆನಪಿರ್ಲಿ, ನೀವಿಬ್ರು ಪ್ರತ್ಯೇಕವಾಗಿ ಒಬ್ಬರೇ ಬರಬೇಕು, ಯಾರ ಜೊತೆಗೂ ಬರೋ ಹಾಗಿಲ್ಲ. ಸರಿ. ನಾಳೆ ಅದೆಂತ ಪರೀಕ್ಷೆ ಇರ್ಬೋದು? ಕೇಳಿಸ್ಕೊಳೆ, ಬಾ ಹೊರಗೆ, ಬೇಗ ಬಾ. ಬಾ ಹೇಳ್ರಿ. ಬಾ, ಇಲ್ ಬಾ. ಇವನ್ ನೋಡು, ಇವನೇ ನಿಕೇತ. ಎಂತ ಸಾಧನೆ ಮಾಡಿದಾನೆ ಗೊತ್ತಾ? ಇವನು ಮೇಲ್ನೋರು ತಲೆ ಎತ್ತಿ ಓಡಾಡೋ ತರ ಮಾಡಿದಾನೆ. ಹೇಗ್ ಕೇಳು? ಹೇಗೆ? ಇವನು ಪರೀಕ್ಷೆಯಲ್ಲಿ 100ಕ್ಕೆ 100 ಅಂಕ ಪಡೆದಿದ್ದಾನೆ. ಎಂತ ಸಾಧನೆ ನೋಡು. ಮತ್ತಿನ್ನೊಂದು, ಆ ಕೆಳವರ್ಗದ ಭೀಮ್ರಾವ್
ತನಗ್ ತಾನ್ ಬುದ್ಧಿವಂತ ಅಂದ್ಕೊಂಡಿರೋನು ಎಷ್ಟು ಅಂಕ ಪಡೆದಿದ್ದಾನೆ ಗೊತ್ತಾ? ಎಷ್ಟ್ ಬಂದಿದೆ? ಕೇವಲ 98. ಇವನಿಗೆ ಅಭಿನಂದನೆ ಹೇಳು. ಒಳಗಡೆ ಹೋಗಿ ಊಟಕ್ಕೆ ಒಳ್ಳೆ ಅಡಿಗೆ ಮಾಡು. 100ಕ್ಕೆ 100 ಅಂಕ ಪಡೆದಿರೋ ಸಂತೋಷದಲ್ಲಿ ನಾವು ಒಟ್ಟಿಗೆ ಊಟ ಮಾಡ್ತೀವಿ. ಹೋಗು. ಈಗ್ಲೇ ಅಡ್ಗೆ ಶುರು ಮಾಡ್ತೀನಿ. ಆದ್ರೆ ಅಮ್ಮ, ನೀವು ನಂಗೆ ಅಭಿನಂದನೆ ಹೇಳಲಿಲ್ಲ. ಜ್ಞಾಪಕ ಚೆನ್ನಾಗಿದೆ. ಅಭಿನಂದನೆ ಹೇಳು ಇವನಿಗೆ, ಹೇಳು. ಯಾಕೆ ಹೇಳಲಿಲ್ಲ ಗೊತ್ತಾ? ನಾನು ನಿಮ್ಗೆ ಶುಭಾಶಯ ಹೇಳ್ದೆ ಇರೋದಕ್ಕೆ ಕಾರಣ ನೀವು ಅರ್ಹರಲ್ಲ. ಯಾಕೆ? ಏನ್ ಹುಚ್ಚುಚ್ಚಾಗಿ ಮಾತಾಡ್ತಾ ಇದೀಯಾ? ಹುಚ್ಚುಚ್ಚಾಗಿ ಮಾತಾಡ್ತಿಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ. ಮೋಸದಲ್ಲಿ ಇವರು 100 ಅಂಕ ತೆಗೆದಿದ್ದಾರೆ. ಆದ್ರೆ ಭೀಮ್ರಾವ್ ಪ್ರಾಮಾಣಿಕವಾಗಿ 98 ಅಂಕ ಪಡೆದಿದ್ದಾನೆ. ಪ್ರಾಮಾಣಿಕವಾಗಿ ಪಡೆದ 1 ಅಂಕ ಕೂಡ ಮೋಸ ಮಾಡಿ 100ಕ್ಕೆ 100 ಪಡೆಯೋದಕ್ಕಿಂತ ಹೆಚ್ಚು ಬೆಲೆ ಪಡೆಯುತ್ತೆ. ಬಾಯ್ ಮುಚ್ಚು. ನಾನ್ ಸುಮ್ನೆ ಇದ್ದೆ, ಸುಮ್ನೆನೆ ಒಳಗ್ ಹೋಗ್ತಿದ್ದೆ. ಕಪಾಳಕ್ ಬಿಟ್ಟ ಅಂದ್ರೆ ಕೊಬ್ಬು ಜಾಸ್ತಿ ಆಗಿದೆ ನಿನ್ಗೆ. ಕೊಬ್ಬನ್ನ ಇಳಿಸ್ಲೇಬೇಕು. ರೀ ರೀ ಏನ್ ಮಾಡ್ತಿದ್ದೀರಾ? ಬಿಡಿ ಬಿಡಿ. ನಡಿ. ಹೊಡಿಬೇಡ್ರಿ ರೀ, ಹೊಡಿಬೇಡಿ, ಹೊಡಿಬೇಡಿ. ಅಮ್ಮ ಅಮ್ಮ. ಏನ್ ರಾಮ್ಜಿ, ಸಿಕ್ಕಾಪಟ್ಟೆ ಮಾತಾಡ್ತಿದ್ದೆ. ನನ್ ಮಗ ಇಡೀ ಜಗತ್ನಲ್ಲೇ ಎಲ್ರಿಗಿಂತ ಬುದ್ಧಿವಂತ ಅಂತ 98ಕ್ಕೆ ಗಾಡಿ ನಿಂತೋಯ್ತು. ಮತ್ತೆ ಆ ನಿಕೇತ 100ಕ್ಕೆ 100 ತಗೊಂಡ. ಮತ್ತೆ ನಾಳೆ ಮಹಾರಾಜರು ಅದೇನೇ ಪರೀಕ್ಷೆ ಇಟ್ಟಿರ್ಲಿ, ಯಾರಿಗೂ ಗೊತ್ತಿಲ್ಲ ಅದೇನಿರುತ್ತೆ ಅಂತ. ಆದ್ರೆ ಭೀಮ್ರಾವ್ಗೆ ಸೋಲು ಖಚಿತ. ಎಲ್ರು ಕೇಳಿಸ್ಕೊಳ್ಳಿ, ನಾಳೆ ರಾತ್ರಿ ಊಟ ಎಲ್ರಿಗೂ ನನ್ನ ಕಡೆಯಿಂದ. ನನ್ನ ಮಗ ಗೆದ್ರೂ ಇರುತ್ತೆ, ಅಥವಾ ಸೋತ್ರೂ ಇರುತ್ತೆ. ವಾಹ್, ಎಷ್ಟ್ ಚೆನ್ನಾಗಿ ಹೇಳಿದ್ರಿ. ನಿಮ್ ಮಗ ಭೀಮ ಸೋತ್ರು ಕೂಡ ಮೇಧಾವಿ ಅಂತ ಸಾಬೀತ್ ಮಾಡಕ್ಕೆ ಎಲ್ರಿಗೂ ಊಟ ಹಾಕ್ಸಿ. ಹೌದು, ಮೇಧಾವಿನೇ. ಪರೀಕ್ಷೆಯಲ್ಲಿ ಕಡಿಮೆ ಬಂದ್ ಮಾತ್ರಕ್ಕೆ ಭೀಮ ದುರ್ಬಲ ಅಂತ ನೀವ್ ಅನ್ಕೋಬೇಡಿ. ಇನ್ನೊಂದು ವಿಷಯ, ಇನ್ನೂ ಒಂದ್ ಪರೀಕ್ಷೆ ಬಾಕಿ ಇದೆ. ಭೀಮನ್ ಉದ್ದೇಶ ಪ್ರಾಮಾಣಿಕವಾಗಿದೆ, ಮತ್ತೆ ಯಾರು ಪ್ರಾಮಾಣಿಕವಾಗಿರ್ತಾರೋ ಕೊನೆಯಲ್ಲಿ ಜಯ ಅವ್ರ ಪರಾನ ಇರುತ್ತೆ. ಅದನ್ನು ನೋಡೋಣ. ಕೇಳಿಸ್ಕೊಂಡ್ರ? ಪುರಂಜನ್ ಮಾವ ಸರಿಯಾಗಿ ಹೇಳಿದ್ರು. ಉದ್ದೇಶ ಪ್ರಾಮಾಣಿಕವಾಗಿದ್ರೆ ಖಂಡಿತ ಗೆಲ್ತಾರೆ. ನಿಮ್ಗಿಂತ ಒಳ್ಳೆ ಉದ್ದೇಶ ಯಾರಿಗಿರುತ್ತೆ ಹೇಳಿ? ನೀವು ಬರೀ ನಿಮ್ಗೋಸ್ಕರ ಮಾತ್ರ ಅಲ್ಲ, ಇಡೀ ಸಮಾಜದ ಬಗ್ಗೆ ಯೋಚಿಸ್ತೀರಾ. ಗೊತ್ತಿಲ್ಲ ರಮ್ಮ, ಭವಿಷ್ಯ ನನಗೇನ್ ತಂದ್ಕೊಡುತ್ತೋ ನನಗೆ ಗೊತ್ತಿಲ್ಲ. ಆದ್ರೆ ನಾಳೆ ನನಗೆ ವಿದ್ಯಾರ್ಥಿ ವೇತನ ಸಿಗದೆ ಹೋದ್ರೆ ಬಹುಶಃ ನನ್ನ ಓದಿ ಇಲ್ಲಿಗೆ ನಿಂತು ಹೋಗುತ್ತೆ. ನನಗೆ ಇದು ಗೊತ್ತಿಲ್ಲ, ನಾಳೆ ಮಹಾರಾಜರು ಯಾವ ಥರ ಪರೀಕ್ಷೆ ಇಟ್ಟಿದ್ದಾರೆ ಅಂತ ತುಂಬಾ ಹೆದರಿಕೆ ಆಗ್ತಿದೆ. ಹೌದು, ನನಗೂ ಹೆದರಿಕೆ ಆಗ್ತಿದೆ. ಮಹಾರಾಜರು ಇನ್ನೇನ್ ಪರೀಕ್ಷೆ ಇಟ್ಟಿರ್ತಾರೋ ಅಂತ. ಯಾರಲ್ಲಿ? ಅಪ್ಪಣೆ ಮಹಾಪ್ರಭು. ವಡೋದರದ ನ್ಯಾಯ ಗ್ರಂಥನ ಹೊರಗೆ ತೆಗೆದಿಡಿ. ಹಾಗೆ ಆಗ್ಲಿ ಮಹಾರಾಜ. ಪ್ರಣಾಮಗಳು ಮಹಾರಾಜ. ಬಾ ನಿಕೇತ, ಆ ಕುರ್ಚಿಲ್ ಕೂತ್ಕೋ. ಅಪ್ಪಣೆ ಮಹಾರಾಜ. ನಿನ್ನ ಮುಂದೆ ವಡೋದರ ರಾಜ್ಯದ ನಿಯಮಾವಳಿ ಗ್ರಂಥ ಇದೆ.
ಇದೇ ವಡೋದರ ಸಾಮ್ರಾಜ್ಯದ ಆಧಾರ. ಇದರಲ್ಲಿ ಒಟ್ಟು 35 ನಿಯಮಗಳಿವೆ. ಈ ನಿಯಮಗಳನ್ನ ಚೆನ್ನಾಗಿ ಓದು, ನೆನಪಲ್ಲಿಟ್ಕೋ. ಅದಾದ್ಮೇಲೆ ಆ ಗ್ರಂಥನ ಮುಚ್ಚಿಟ್ಟು ಆ ನಿಯಮಗಳನ್ನ ಬರಿಬೇಕು. ಇವೆಲ್ಲವನ್ನು ನೀನು ನಿಗದಿತ ಸಮಯದೊಳಗೆ ಮಾಡಬೇಕು. ಆಗ್ಬೋದು ಮಹಾರಾಜ. ಸ್ಪರ್ಧೆಯ ಸಮಯ ಇದೀಗ ಶುರುವಾಗಿದೆ. ಅಲ್ಲ, ಭೀಮ ಇಲ್ಲಿ? ರಾಮ್ಜಿ, ನಾನು ಆಚೆ ಹೋಗಿ ಭೀಮನ ಹುಡ್ಕೊಂಡ್ಬರ್ತೀನಿ. ಇಲ್ಲ, ಯಾರು ಭೀಮನ್ನ ಹುಡ್ಕೋ ಆಗಿಲ್ಲ. ಭೀಮನಿಗೆ ಚೆನ್ನಾಗಿ ಅರ್ಥ ಆಗ್ಬೇಕು, ಜೀವನದಲ್ಲಿ ಏನಾದ್ರೂ ಪಡಿಬೇಕು ಅಂತಂದ್ರೆ ನಾವು ಸಮಯಕ್ಕೆ ಸರಿಯಾದ ಬೆಲೆ ಕೊಡಬೇಕು ಅಂತ. ಯಾವುದೇ ವ್ಯಕ್ತಿ ಸಮಯಕ್ಕೆ ಬೆಲೆ ಕೊಡ್ಲಿಲ್ಲ ಅಂತಂದ್ರೆ ಜೀವನದಲ್ಲಿ ಏನ್ ಸಾಧಿಸಕ್ ಸಾಧ್ಯ? ಮಹಾರಾಜರೇ, ಮುತ್ತಿನಂತ ಮಾತು ಹೇಳಿದ್ರಿ ಮಹಾರಾಜರೇ. ಅಯ್ಯೋ, ಹಾಗೇನೂ ಆಗಿರಲ್ಲ. ಅವ್ರು ಇನ್ನೇನ್ ಬರ್ಬೋದು.